ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿಯ ಮುದ್ದಂಡ ಕಪ್ ಹಾಕಿ ಉತ್ಸವಕ್ಕೆ ಮಡಿಕೇರಿ ನಗರದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೆದಿದ್ದು, ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮುದ್ದಂಡ ಹಾಕಿ ಹಬ್ಬದ ಅಧ್ಯಕ್ಷ ಮುದ್ದಂಡ ರಶನ್ ಸುಬ್ಬಯ್ಯ ತಿಳಿಸಿದ್ದಾರೆ. ಹಾಕಿ ಪಂದ್ಯಾವಳಿ ನಡೆಯುವ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಕೊಡವ ಕುಟುಂಬಗಳ ದಾಖಲೆಯ 396 ತಂಡಗಳು ನೋಂದಾಯಿಸಿಕೊಂಡಿದ್ದು, ಮಡಿಕೇರಿಯ ಕೇಂದ್ರ ಸ್ಥಾನದಲ್ಲಿ ಪಂದ್ಯಾವಳಿ ನಡೀತಾ ಇರುವುದು ಈ ಬಾರಿಯ ವಿಶೇಷ ಎಂದರು. ಪಂದ್ಯಾವಳಿಯ ವಿಜೇತ ತಂಡಕ್ಕೆ 5 ಲಕ್ಷ ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ 3 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ಸೆಮಿಫೈನಲ್ಗೆ ಬಂದ 2 ತಂಡಗಳಿಗೆ ತಲಾ 1 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುತ್ತೆ ಎಂದರು. ಪಂದ್ಯಾವಳಿಯ ಯಶಸ್ಸಿಗೆ ಸರ್ಕಾರದ ಸಂಪೂರ್ಣ ಸಹಕಾರ ಇದ್ದು, ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ದೊರೆತಿದೆ. ಜಿಲ್ಲೆಯ ಶಾಸಕ ದ್ವಯರು ಹಾಗೂ ಸಂಸದರು ಮೊದಲ ದಿನದಿಂದಲೂ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳ ಎಲ್ಲ ಕೊಡವ ಸಮಾಜಗಳು ಹಾಗೂ ಕೊಡವ ಕೇರಿಗಳ ಸಹಕಾರವನ್ನು ಪಡೆಯಲಾಗಿದ್ದು, ಹಾಕಿ ಉತ್ಸವ ಯಶಸ್ವಿಯಾಗಿ ನಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎರಡು ದಿನದಲ್ಲಿ ಈ ಪಂದ್ಯಾವಳಿಯ ಉದ್ಘಾಟನೆ ಆಗ್ತಾ ಇದೆ. ಏನಾಗಿದೆ ಅಂತ ಹೇಳಿದರೆ, ನಾವು ಈ ವರ್ಷ ದಾಖಲೆಯ ಪ್ರಮಾಣದ ತಂಡಗಳು 396 ತಂಡಗಳು ನೋಂದಣಿಯಾಗಿ ಅತಿ ಹೆಚ್ಚಿನ ಕೊಡವ ಕೌಟುಂಬಿಕ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚಿನ ತಂಡಗಳು ಭಾಗವಹಿಸಿದ್ದು ಇದೊಂದು ದಾಖಲೆ. ಎರಡನೇದಾಗಿ, ಕೊಡಗು ಜಿಲ್ಲೆಯ ಕೇಂದ್ರಾಡಳಿತ ಪ್ರದೇಶ ಮಡಿಕೇರಿಯಲ್ಲಿ ನಡೆಯುತ್ತಿರುವುದು ಇನ್ನೊಂದು ವಿಶೇಷತೆ. 2004 ನಡೆದಿತ್ತು, ಅಂದರೆ 2016, ಇವಾಗ 2020-25 ನಡೀತಾ ಇದೆ. ಇದು ಬೆಳ್ಳಿ ಮಹೋತ್ಸವ, ಬೆಳ್ಳಿಯ ಹೆಜ್ಜೆ, ಬೆಳ್ಳಿಯ ಗುರುತು. ಇದಕ್ಕೆ ಕೆಲವು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಮಿತಿಯ ಪರವಾಗಿ, ನಮ್ಮ ಮುದ್ದಂಡ ಕುಟುಂಬಸ್ಥರ ಪರವಾಗಿ ಪ್ರೋಗ್ರಾಮ್ಗಳನ್ನು ನಾವು ಹಾಕ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಿನ್ನೆ ನಾವು ಪಾಂಡಂಡ ಹಾಕಿ ಜನಕ, ಹಾಕಿ ಹಬ್ಬದ ಭೀಷ್ಮ ಅಂತೇನು ಕರಿತೀವಿ, ಅವರ ಮನೆಯಿಂದ, ಅವರ ಐನ್ ಮನೆಯಿಂದ ಈ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟನೆ ಮಾಡಿ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಸ್ ಪೊನ್ನಣ್ಣನವರು, ಅದೇ ರೀತಿ ಪಾಂಡಂಡ ಕುಟ್ಟಪ್ಪನವರ ಧರ್ಮಪತ್ನಿ ಲೀಲಾ ಕುಟ್ಟಪ್ಪನವರು ಅವರ ಅಮೃತ ಹಸ್ತದಿಂದ ಈ ಕ್ರೀಡಾ ಜ್ಯೋತಿಯನ್ನು ಬೆಳಗಿ ಅಲ್ಲಿ ನಾವು ಓಡುವ ಮುಖಾಂತರ, ನಮ್ಮ ಮ್ಯಾರಥಾನ್ ರನ್ನರ್ಸ್ ಏನಿದ್ದಾರೆ ಅವ್ರ ಮುಖಾಂತರ ಕರಡಕ್ಕೆ ಹೋಗಿ ಅಲ್ಲಿ ಮೊಟ್ಟ ಮೊದಲು ನಡೆದಂಥ ಮೈದಾನದಲ್ಲಿ ಒಂದು ಸುತ್ತು ಅಲ್ಲಿಂದ ಓಡಿ, ಅಲ್ಲಿಂದ ಗೋಣಿಕೊಪ್ಪ ಕಡೆ ಹೋಗಿ ಈವರೆಗೆ ನಡೆದಂಥ ಕುಟುಂಬಗಳು, ಆಯೋಜನೆ ಮಾಡಿದಂಥ ಕುಟುಂಬಗಳು ಅವರಿಗೆ ಒಂದು ಗೌರವ ಸಲ್ಲಿಸುವ ಮುಖಾಂತರ ಎಲ್ಲ ಅದ್ಭುತವಾಗಿ ನಮ್ಮನ್ನು ಸ್ವಾಗತಿಸಿದರು. 28 ಬೆಳಗ್ಗೆ ಸುಮಾರು 9:30-9:45 ತಿಮ್ಮಯ್ಯ ಸರ್ಕಲ್ ಅಲ್ಲಿಂದ ಒಂದು ಸಣ್ಣ ಪ್ರೊಸೆಷನ್ ಇರುತ್ತೆ. ಈ ಜ್ಯೋತಿಯನ್ನು ಅಲ್ಲಿಂದ ತಂದು ಈ ಗ್ರೌಂಡಿಗೆ ಬಂದು ಇಲ್ಲಿ ಆ ಜ್ಯೋತಿಯನ್ನು ಬೆಳಗುವಂಥ ಕಾರ್ಯಕ್ರಮ ಮಾಡ್ತೀವಿ. ಇದೊಂದು ವಿಶೇಷವಾದಂಥ ಏನು ನಾವು ಈ ಬೆಳ್ಳಿ ಹಬ್ಬಕ್ಕೆ ಮಾಡಿರುವಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಅದ್ಭುತವಾದಂಥ ನಮಗೆ ಪ್ರೋತ್ಸಾಹ ಸಿಕ್ಕಿದೆ. ಇಡೀ ಕುಟುಂಬದಿಂದ, ಜನಾಂಗದಿಂದ, ಇಡೀ ಕೊಡಗಿನ ಜಿಲ್ಲೆಯಿಂದ ನಮಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಅದೇ ರೀತಿ ನಿಮ್ಮ ಮಾಧ್ಯಮದವರು ಕೂಡ ತುಂಬ ಚೆನ್ನಾಗಿ ಇದನ್ನು ನೀವು ಕವರ್ ಮಾಡಿದ್ದೀರಾ, ನಿಮಗೂ ಕೂಡ ಧನ್ಯವಾದ. ಇದ್ರ ಜೊತೆಯಾಗಿ ನಾವು 25 ವರ್ಷಕ್ಕೆ ಏನು ಮಾಡಿದ್ದೀವಿ ಅಂದರೆ ವುಮೆನ್ಸ್ ಹಾಕಿ 5-a-side ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಒಂದು ಮಾಡಿದ್ದೀವಿ. ಅದಕ್ಕೂ ನಮಗೆ ಈ ತನಕ ಅದ್ಭುತವಾದ ಒಂದು ಸ್ಪಂದನೆ ಸಿಕ್ಕಿದೆ. ಸುಮಾರು 40 ಟೀಮಷ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಏಪ್ರಿಲ್ 10 ತನಕ ಕಾಲಾವಕಾಶ ಇದೆ. ಏಪ್ರಿಲ್ 10ಕ್ಕೆ ನಾವು ಕ್ಲೋಸ್ ಮಾಡಿ ಲಾಸ್ಟ್ ಒಂದು 6 ದಿನ ಈ ಪಂದ್ಯಾವಳಿ ನಡೆಸ್ತಾ ಇದ್ದೀವಿ. ಇದಕ್ಕೂ ಕೂಡ ನಾವು ಟ್ರೋಫಿ ಮತ್ತು ಕ್ಯಾಶ್ ಬಹುಮಾನ ಏನಿದೆ ಅದು ಇಟ್ಟಿದ್ದೀವಿ. ಫಸ್ಟ್ ಬಂದವರಿಗೆ ಫಸ್ಟ್ ಪ್ಲೇಸಿಗೆ ಒಂದು 2 ಲಕ್ಷ ಅಷ್ಟು ನಗದು,
ಆಮೇಲೆ ರನ್ನರ್ಸ್ಗೆ 1 ಲಕ್ಷ ಆಕರ್ಷಣೆ ಟ್ರೋಫಿ ಇರುತ್ತೆ. ಅದೇ ರೀತಿ ಏನು 396 ಟೀಮ್ ಏನಿದೆ ಅದರ ಪಂದ್ಯಾವಳಿ 29ರಿಂದ ಶುರುವಾಗುತ್ತೆ. ಸೊ 28ಕ್ಕೆ ಇದ್ರ ಮಧ್ಯೆ 20ನೇ ಒಂದು ಎಕ್ಸಿಬಿಷನ್ ಮ್ಯಾಚ್ ಇರುತ್ತೆ. ಕರ್ನಾಟಕ 11 ಅಂದರೆ ಇವಾಗ ಇತ್ತೀಚೆಗೆ ನಡೆದ ಆಲ್ ಇಂಡಿಯಾ ಟೂರ್ನಮೆಂಟಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್, ದೇ ಆರ್ ದ ಚಾಂಪಿಯನ್ಸ್. ಅವರು ಮತ್ತು ಕೂರ್ಗ್ 11 ಒಂದು ಮ್ಯಾಚ್ ನಡೆಯುತ್ತೆ. ಅದ್ರ ಜೊತೆಗೇ ನಮ್ಮ ಜಿಲ್ಲಾಡಳಿತ ಅವ್ರದ್ದೊಂದು ತಂಡ ಇರುತ್ತೆ. ಅದ್ರ ಜೊತೆ ನಮ್ಮ ಆರ್ಗನೈಸಿಂಗ್ ಫ್ಯಾಮಿಲಿ ಅಂತ ಏನಿದ್ವಿ, ಮುದ್ದಂಡ ಫ್ಯಾಮಿಲಿ, ನಾವು ಅವ್ರ ಜೊತೆ ಒಂದು ಮ್ಯಾಚ್ ಆಡ್ತಾ ಇದ್ದೀವಿ. ಇದಾದ ನಂತರ ನಾವು 396 ತಂಡಗಳೇನಿದೆ ಇದು 29ರಿಂದ ಶುರುವಾಗಿ ಏಪ್ರಿಲ್ 27ಕ್ಕೆ ಫೈನಲ್ಸ್ ಇರುತ್ತೆ. ಫೈನಲ್ಸಲ್ಲಿ ನಮಗೆ ಸೆಮಿಫೈನಲ್ಸಿಗೆ ನಮಗೆ ಭಾರತ ತಂಡದ ಮಾಜಿ ನಾಯಕ, ಈಗಲೂ ಅವರು ಇಂಡಿಯನ್ ಟೀಮ್ಗೆ ಆಡ್ತಾ ಇದ್ದಾರೆ, ಡಬಲ್ ಒಲಿಂಪಿಯನ್ ಮನ್ಪ್ರೀತ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೇ ಮಹಿಳಾ ತಂಡದ ನಾಯಕಿ ಲಾಲ್ರಂಗ್ ಸಿಯಾಮಿ ಅವರು ಬರ್ತಾ ಇದ್ದಾರೆ. ಅದು ಸೆಮಿಫೈನಲ್ಸಿಗೆ ಬರುವಂಗಿದೆ. ಸೊ ಇದಿಷ್ಟು ಈ ಈವೆಂಟ್ಗಳಿತ್ತು. ಅದನ್ನು ಸುಮಾರು ನಮ್ಮ MLC ಅವರಾದ ಸುಜಾ ಕುಶಲಪ್ಪನವರ ಅನುದಾನದಲ್ಲಿ ಸುಮಾರು 5 ಲಕ್ಷದಲ್ಲಿ ಪೂರ್ತಿ ಕ್ಲಿಯರ್ ಮಾಡಿ ಒಂದು 1200 ವೆಹಿಕಲ್ ನಿಲ್ಲುವಂಥ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡಿದ್ದೀವಿ. ಹಾಗೆ ನಮ್ಮ ಸ್ನೇಹಿತರಾದ ಇನ್ನೊಬ್ಬರು ನಮ್ಮ ಊರವರು, ನಮ್ಮ ಬಿದ್ದಳ್ಳ ದಿಲೀಪ್ ನಾಚೇನವ್ರದ್ದು ಒಂದು ಲೇಔಟ್ ಇದೆ ಇಲ್ಲಿ ಕೆಳಗಡೆ. ಅವ್ರನ್ನ ಕೂಡ ರಿಕ್ವೆಸ್ಟ್ ಮಾಡಿದಾಗ ಅವರು ಅದು ಗೇಟ್ ಓಪನ್ ಮಾಡಿ ಕೊಡ್ತೀನಿ, ಸುಮಾರು ಒಂದು 500ರಿಂದ 600 ವೆಹಿಕಲಲ್ಲಿ ನಿಲ್ಲಿಸ್ಬೋದು. ಹಾಗೆ ಮತ್ತೊಬ್ಬರು ಯಾಲ್ದಾಳ್ ಮನೋಜ್ ಗೋಪಯ್ಯನವರು ವಕೀಲರು, ಅವರು ಕೂಡ ಅವ್ರದ್ದೇ ಇಲ್ಲಿ ಇನ್ನೊಂದು ಭಾಗದಲ್ಲಿ ಪ್ರಾಪರ್ಟಿ ಇದೆ, ಅವರು ಸಹ ಮಣ್ಣಾಕಿ ಲೇಔಟ್ ಲೆವೆಲ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಕೂಡ ಒಂದು 500 ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನನ್ನ ಲೆಕ್ಕದಲ್ಲಿ ಸುಮಾರು 2500 ಏನು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ನಮಗೆ ರೋಡ್ ಬಿಟ್ಟು ಒಳಗಡೆ ಒಂದು 2500 ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಅರೇಂಜ್ಮೆಂಟ್ ಆಗಿದೆ. ಭಾಳ ಕೂಲಂಕಷವಾಗಿ ಸ್ಪಷ್ಟವಾಗಿ ನಿಮಗೆ ವಿವರಣೆಯನ್ನು ನೀಡಿದ್ದಾರೆ ಮತ್ತು ವ್ಯವಸ್ಥೆ ಬಗ್ಗೆ ಬೋಪಣ್ಣನವರು ನೀಡಿದ್ದಾರೆ. ಕಾರ್ಯದರ್ಶಿಯಾದಂಥ ವಿನ್ಸಿ ನಮ್ಮೊಟ್ಟಿಗಿದ್ದಾರೆ. ತಮ್ಮೆಲ್ಲರ ಮೂಲಕ ಜಿಲ್ಲೆಯ ಕೊಡವ ಜನಾಂಗ, ಕೊಡವೇತರರು, ನಾನು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಇದು ಒಂದು ದಸರಾದ ಟೈಪದೊಂದು ಹಬ್ಬ, ಇದು ನಾಡ ಹಬ್ಬ, ಇದು ಹಾಕಿ ಹಬ್ಬ. ಇದಕ್ಕೆ ಎಲ್ಲ ವರ್ಗದವರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಮತ ಪಂಥ ಭೇದ ಏನೂ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಇರಲೂಬಾರ್ದು. ದಸರಾಕ್ಕೆ ಯಾವ ರೀತಿಯಲ್ಲಿ ಜನ ಬಂದು ಸೇರ್ತಾರೋ ಅದೇ ರೀತಿಯಲ್ಲಿ ಬಂದು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡತಕ್ಕಂಥದ್ದು ಮಡಿಕೇರಿ ನಗರ ಮತ್ತು ಕೊಡಗು ಜಿಲ್ಲೆಯ ನಾಗರಿಕ ಪ್ರಜೆಗಳಿಗೆ ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ಬಂದು ನಿತ್ಯ ಇದು 1 ತಿಂಗಳ ಕಾರ್ಯಕ್ರಮ ನಡೆಯುವುದರಿಂದ ಒಂದೇ ಸಲ ಬಂದು ಹೋಗಿದ್ದು ಅಂತ ಅಲ್ಲ, ಎಲ್ಲ ದಿವಸವೂ ಬರ್ಬೋದು. ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಸುಬ್ಬಯ್ಯನವರು ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿ ಅದರಲ್ಲೂ 24 ಫ್ಯಾಮಿಲಿಯಲ್ಲಿ ಇವತ್ತಿಗೆ 16 ಫ್ಯಾಮಿಲಿದು ಹೆಚ್ಚು ಕಡಿಮೆ ಭೇಟಿ ಮುಗೀತಾ ಇದೆ. ಸೊ ಅವ್ರು ಹೇಳ್ದಂಗೆ ತುಂಬ ರೆಸ್ಪಾನ್ಸ್. ನಾನು ನಿನ್ನೆ ದಿವಸ ಹೋಗಿದ್ದೆ, ಇವತ್ತು ದಿವಸ ಹೋಗ್ತಾ ಇದ್ದೀನಿ.